ನಮಸ್ಕಾರ. ಯುದ್ಧ ನಡೀತಾ ಇದೆ ಅಂತ ಹೇಳೋದು ನಿಮಗೆಲ್ಲ ಗೊತ್ತು. ಈ ಯುದ್ಧದಲ್ಲಿ ಇದುವರೆಗೂ ಆಗದೆ ಇರುವಂಥ ಒಂದು ಭಯಂಕರ ಡೆವಲಪ್ಮೆಂಟ್ ಆಗಿದೆ. ಅದರ ಮೂಲಕವಾಗಿ ನಾವು ಹೇಳಬಹುದು, ಇರಾನ್ ಬರೀ ಇರಾನ್ ಅಲ್ಲ, ಅದರ ಹಿಂದೆ ಇನ್ನೇನೇನೋ ಇದೆ. ಈ ಎಲ್ಲ ಯುದ್ಧಕ್ಕೆ ಏನು ಹೇಳಿ ಪ್ರಾರಂಭ? ವರ್ಷದ ಹಿಂದೆ ಹಮಾಸ್ನ ಜನರು ಇಸ್ರೇಲ್ ಒಳಗಡೆ ನುಗ್ಗಿ ಅಮಾಯಕ 106 ಜನರನ್ನು ಕೊಂದಾಕಿ ಹಲವಾರು ಜನರನ್ನು ಕೈದಿಗಳಾಗಿ ಹಿಡ್ಕೊಂಡು ಹೋದರು ಅಲ್ವಾ? ಅಲ್ಲಿ ಫಸ್ಟ್ ಬೆಂಕಿ ಹತ್ತಿದ್ದು ಅಲ್ಲಿ. ಹಮಾಸ್ನವ್ರು ಹತ್ತಿದ ಬೆಂಕಿ ಇವತ್ತಿನವರೆಗೂ ಬೆಳ್ಕೊಂಡು ಬರ್ತಾ ಇದೆ. ಇನ್ನು ಎಲ್ಲಿಗೆ ಹೋಗಿ ಮುಟ್ತದೋ ಗೊತ್ತಿಲ್ಲ. ನೋಡಿ, ಏನೋ ಒಂದು ಭಯಂಕರ ವಿಷಯ ಇಲ್ಲಿ ಕಾಂಡು ಬರ್ತದೆ. ಅದು ಏನು ಅಂತ ಹೇಳಲಿಕ್ಕೆ ಅದು ನಿಮ್ಮ ಮನಸ್ಸಲ್ಲೇ ಹುಟ್ಟುವ ಹಾಗೆ ನಾನು ಕೆಲವು ವಿಚಾರಗಳನ್ನು ಹೇಳ್ತೇನೆ. ಇಸ್ರೇಲ್ ಹಮಾಸ್ ಯುದ್ಧ ಆಯಿತು, ಎಲ್ರಿಗೂ ಗೊತ್ತು. ಹಮಾಸ್ ಹಿಂದೆ ಯಾರಿದ್ರು? ಇರಾನ್ ಇತ್ತು ಅಂತ ಅವಾಗೂ ಗೊತ್ತಿತ್ತು. ಆದರೆ ಇರಾನ್ ಡೈರೆಕ್ಟ್ ಆಗಿ ಪಿಕ್ಚರಿಗೆ ಬಂದಿರಲಿಲ್ಲ. ಇಸ್ರಾಯೇಲ್ ಅಂದರೆ ಅಮೇರಿಕ, ಅಮೇರಿಕ ಅಂದರೆ ಇಸ್ರಾಯೇಲ್. ಅಮೇರಿಕದಲ್ಲಿ ಯಾವುದೇ ಪಕ್ಷ ಆಡಳಿತಕ್ಕೆ ಬಂದರೂ ಕೂಡ ಇಸ್ರಾಯೇಲಿಗೆ ಸಪೋರ್ಟ್ ಮಾಡುವಂಥದ್ದೇ. ಇಸ್ರಾಯೇಲ್ ಹಮಾಸ್ ದೊಡ್ಡ ಪ್ರಮಾಣದಲ್ಲಿ ಯುದ್ಧ ಆಯಿತು. ಇಸ್ರೇಲ್ ಹಿಂದೆ ಅಮೇರಿಕ ಇತ್ತು, ಹಮಾಸ್ ಹಿಂದೆ ಇರಾನ್ ಇತ್ತು. ಆದರೆ ಇರಾನ್ ಯಾವತ್ತೂ ಕೂಡ ಮುಂದೆ ಬರಲಿಲ್ಲ. ತನ್ನ ಎಲ್ಲ ಚಟುವಟಿಕೆಯನ್ನು ಹಮಾಸಿಗೆ ಸಪೋರ್ಟ್ ಮಾಡ್ತಾ ಬಂತು. ಹಮಾಸ್ನವರು ಭೂಮಿ ಒಳಗಡೆ ಬಿಲಗಳನ್ನು ತೋಡ್ಕೊಂಡು ತಮ್ಮ ಮಿಲಿಟರಿಯ ರಕ್ಷಣೆಯನ್ನು ಮಾಡ್ಕೊಳ್ತಿದ್ರು. ಕೆಳಗಡೆಯಿಂದ ರಾಕೆಟ್ ಹಾರಿಸ್ತಿದ್ರು, ಸ್ಕೂಲಿಂದ ರಾಕೆಟ್ ಹಾರಿಸ್ತಿದ್ರು, ಆಸ್ಪತ್ರೆಯಿಂದ ರಾಕೆಟ್ ಹಾರಿಸ್ತಿದ್ರು. ಈ ಹಮಾಸ್ ಮತ್ತು ಹೌತಿಯ ಗುರುಗಳು ಇರಾನು ಕೂಡ ಏನು ಮಾಡ್ತಾ ಉಂಟು, ಒಂದು ದೊಡ್ಡ ಬೋರ್ಡ್ ಹಾಕಿ ಮಿಲಿಟರಿ ಕಾರ್ಯಾಚರಣೆ ನಡೆಯುವ ಜಾಗ ಅಂತ ಹೇಳಿ ಏನೋ ಒಂದು ಪಬ್ಲಿಕ್ಕಿಂದ ಹಾರಿಸ್ತಾ ಇಲ್ಲ. ಅದು ಕೂಡ ಗುಡ್ಡ ಬೆಟ್ಟಗಳ ಮಧ್ಯದಲ್ಲಿ, ಭಯಂಕರ ಕಾಡುಗಳ ಮಧ್ಯದಲ್ಲಿ, ಭೂಮಿಯ ಒಳಗಡೆ ಮಿಲಿಟರಿ ಸುರಂಗಗಳನ್ನು ಮಾಡಿಕೊಂಡು ಎಲ್ಲಿಂದ ರಾಕೆಟ್ ಹಾರ್ತದೋ ಗೊತ್ತಿಲ್ಲ. ಇರಾನ್ ಒಂದು ವಿಶಾಲವಾದ ರಾಷ್ಟ್ರ. ಎಲ್ಲಿಂದ ಎಲ್ಲೆಲ್ಲಿ ರಾಕೆಟ್ ಹಾರ್ತದೋ ಗೊತ್ತಿಲ್ಲ. ಅಂತ ಎಲ್ಲ ಕಡೆಯಿಂದ ರಾಕೆಟ್ಗಳನ್ನು ಇಸ್ರಾಯೇಲ್ ಮೇಲೆ ಹಾರಿಸ್ತಾ ಇತ್ತು. ಇರಾನ್ ಹಾರಿಸಿದ ರಾಕೆಟು ಇಸ್ರಾಯೇಲ್ವರೆಗೆ ಹೋಗೋದು ಅಷ್ಟು ಸಾಧಾರಣ ಅಲ್ಲ. ಯಾಕಂದರೆ ಹಲವಾರು ತಡೆಗಳಿದ್ದಾವೆ. ಐರನ್ ಡೋಮನ್ನ ಜೊತೆಗೆ ಇನ್ನೂ ಹಲವಾರು ತಡೆಗಳು, ಇರಾನ್ ರಾಕೆಟ್ಗಳಿದ್ದಾವೆ. ಅಷ್ಟು ಸುಲಭವಾಗಿ ಇಸ್ರಾಯೇಲಿಗೆ ಹೋಗುವಂಥದ್ದು ಕಷ್ಟ ಸಾಧ್ಯ. ಈಗ ಈ ಇರಾನ್ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಪ್ರಕಟ ಆಗಿದೆ. ಭಾಳಷ್ಟು ಜನರಿಗೆ ಇನ್ನೂ ಅದು ಗೊತ್ತಾಗಿಲ್ಲ. ಆದರೆ ಈ ಇರಾನ್ ಹಾರಿಸಿದಂಥ ಒಂದು IRBM ಅಂತ ಹೇಳ್ತಾರೆ, ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ಸ್. ಅದರ ಹೆಸರು ಖರಾಮ್ ಶಾರ್, ಅದಕ್ಕೆ ಖೈಬರ್ ಅಂತ ಕೂಡ ಕರೀತಾರೆ ಅವರು. 2 ಮಿಸೈಲ್ಸನ್ನು ಹಾರಿಸಿದ್ರು. ಎಲ್ಲಿಗೆ ಹಾರಿಸಿದ್ರು? ನಮ್ಮ ಈ ಕನ್ಯಾಕುಮಾರಿ ಇದೆಯಲ್ಲ, ನಮ್ಮ ಭಾರತ ದೇಶದ ದಕ್ಷಿಣ ತುದಿ, ಅಲ್ಲಿಂದ ಇನ್ನೂ 1,500-2,000 ಕಿಲೋಮೀಟರ್ ಅಷ್ಟು ದಕ್ಷಿಣಕ್ಕೆ ಹೋಗಿ ಪಶ್ಚಿಮಕ್ಕೆ 1,000 ಕಿಲೋಮೀಟರ್ ಬಂದರೆ ಅಲ್ಲಿ ಡಿಯಾಗೋ ಗಾರ್ಸಿಯಾ ಅಂತ ಒಂದು ದ್ವೀಪ ಇತ್ತು. ಹೇಗೆ ಅಮೇರಿಕ ಕತಾರಲ್ಲಿ, ಕುವೈತಲ್ಲಿ, UAE, ಬಹರನ್, ಸೌದಿ ಇಂಥ ಎಲ್ಲ ದೇಶದಲ್ಲಿ ತನ್ನ ಮಿಲಿಟರಿ ನೆಲೆಗಳನ್ನು ಸ್ಥಾಪಿಸಿಕೊಂಡಿತ್ತೋ, ಅದೇ ಥರದಲ್ಲಿ ಈ ಡಿಯಾಗೋ ಗಾರ್ಷಿಯಾ ಅನ್ನುವಂಥದ್ರಲ್ಲಿ ದ್ವೀಪದಲ್ಲೂ ಕೂಡ ತನ್ನ ಮಿಲಿಟರಿ ನೆಲೆಯನ್ನು ಸ್ಥಾಪಿಸಿಕೊಂಡಿತ್ತು. ಜಗತ್ತಿನ ಎಲ್ಲ ಕಡೆಯ ಮೇಲಿನ ಹತೋಟಿ ಸ್ಥಾಪಿಸಲಿಕ್ಕಾಗಿ ಅಮೇರಿಕ ಮಾಡಿಕೊಂಡಂಥ ಒಂದು ದೊಡ್ಡ ಬಹು ವರ್ಷಗಳನ್ನು ಮಾಡ್ಕೊಂಡು ಬಂದಂಥದ್ದು. ಅದರಲ್ಲಿ ಡಿಯಾಗೋ ಗಾರ್ಷಿಯಾ ಅನ್ನೋ ಹೆಸರು ಸಡನ್ನಾಗಿ ಈ ಮುನ್ನೆಲೆಗೆ ಬರಲಿಕ್ಕೆ ಕಾರಣ ಏನಂದರೆ, ಇರಾನಿಂದ ಡಿಯಾಗೋ ಗಾರ್ಷಿಯಾ ಹೆಚ್ಚು ಕಡಿಮೆ 4,000ಕ್ಕೂ ಹೆಚ್ಚು ಕಿಲೋಮೀಟರ್ ದೂರದಲ್ಲಿದೆ. ಇವರು ಹಾರಿಸಿದಂಥ ಇಂಟರ್ಮೀಡಿಯೇಟ್ ರೇಂಜ್ ಬ್ಯಾಲಿಸ್ಟಿಕ್ ಮಿಸೈಲ್ ಖರಾಮ್ ಶಾರ್ ಅನ್ನುವಂಥದ್ದು ಇರಾನಿಂದ ಹಾರಿ ಡಿಯಾಗೋ ಗಾರ್ಷಿಯಾವರೆಗೆ ಬಂತು. 2 ಹಾರಿಸಿದ್ರು, ಒಂದು ಫೇಲ್ ಆಯಿತು, ಇನ್ನೊಂದು ಆ ದ್ವೀಪದ ಹತ್ತಿರ ಬಂತು. ಆ ದ್ವೀಪಕ್ಕೆ ಹೋಗಿ ಬಡಿತಿತ್ತು. ತೀರ ಹತ್ತಿರ ಬಂದಾಗ ಅಮೆರಿಕದ ವಾರ್ಶಿಪ್ ಯುದ್ಧ ನೌಕೆ ಅದನ್ನು ಹೊಡೆದಾಕ್ತು. ಒಟ್ಟಾರೆ ವಿಷಯ ಏನು ಅಂತಂದರೆ, ಇರಾನ್ನ ಹತ್ತಿರ 4,000ಕ್ಕೂ ಹೆಚ್ಚು ದೂರ, ಇದಕ್ಕೆ ಹೆಚ್ಚಾಗಿ ಹೇಳುವಂಥದ್ದು ICBM ಅಂತ ಹೇಳ್ತಾರೆ, ಇಂಟರ್ ಕಾಂಟಿನೆಂಟಲ್ ಬ್ಯಾಲಿಸ್ಟಿಕ್ ಮಿಸೈಲ್. ಯಾವಾಗ 3,000-4,000 ಕಿಲೋಮೀಟರ್ ದಾಡ್ತದೋ ಅದನ್ನು ಖಂಡಾಂತರ ಕ್ಷಿಪಣಿ ಅಂತ ಹೇಳ್ತಾರೆ. ಆ ಲೆವೆಲ್ಲಿಗೆ ಹೋಗುವಂಥ ಇವು ಮಿಸೈಲ್ಗಳು ಇರಾನ್ ಹತ್ರ ಉಂಟು. ಅಷ್ಟಕ್ಕೂ ಈ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಅಂದರೆ ಏನು ಅಂತ ಒಂದೆರಡು ವಾಕ್ಯದಲ್ಲಿ ನಿಮ್ಗೆ ಹೇಳೋದಾದರೆ, ನಾವು ರಾಕೆಟನ್ನು ಹಾರಿಸ್ತೇವೆ, ರಾಕೆಟನ್ನು ಚಂದ್ರನನ್ನು ಹಾರಿಸ್ತೇವೆ, ಅಥವಾ ಈ ಉಪಗ್ರಹವನ್ನು ಈ ರಾಕೆಟಿನ ತುದಿಯಲ್ಲಿಟ್ಟು ಕಕ್ಷೆಯನ್ನು ಮುಟ್ಟಿಸ್ತೇವೆ. ಇದು ಎಲ್ರಿಗೂ ಗೊತ್ತಿದ್ದು, ಎಲ್ಲರೂ ಸಂತೋಷ ಪಡ್ತಾರೆ. ಇದೇ ತಂತ್ರಜ್ಞಾನ, ಇದೇ ರೀತಿಯಲ್ಲಿ ರಾಕೆಟಿನ ತುದಿಗೆ ಉಪಗ್ರಹದ ಬದಲಾಗಿ ಸಿಡಿತಲೆಗಳನ್ನು ಹಾಕ್ತಾರೆ. ಅದು ಬಾಂಬ್. ಅದು ಯಾವ ರೀತಿಯ ಬಾಂಬ್ಗಳು ಬೇಕಾದರೂ ಆಗ್ಬೋದು. ಕೆಲವು ಮಿಸೈಲ್ಗಳು ಅಣು ಸಿಡಿತಲೆಗಳನ್ನು ತೆಗೆದುಕೊಂಡು ಹೋಗಿ ಎಲ್ಲೋ ಒಂದು ಕಡೆ ಹಾಕುವಂಥದ್ದು. ಈ ಇರಾನ್ 4,000 ಕಿಲೋಮೀಟರ್ಗಿಂತಲೂ ಹೆಚ್ಚು ಹೋಗುವಂಥ ಈ ಮಿಸೈಲ್ಸನ್ನು ಹೇಗೆ ಮಾಡಿಕೊಳ್ತು ನೋಡ್ರಿ. ಇವರೆಲ್ಲ ಈ ಎಣ್ಣೆ ರಾಷ್ಟ್ರಗಳು. ಎಣ್ಣೆ ಅಂದರೆ ಕುಡಿಯೋ ಎಣ್ಣೆ ಅಲ್ಲ, ಗಾಡಿಗೆ ಹಾಕೋ ಎಣ್ಣೆ. ಇವೆಲ್ಲ ಏನು ಮಾಡಿದ್ವು, ಬಹರಿನ್, ಸೌದಿ ಇವರೆಲ್ಲ ಏನು ಮಾಡಿದ್ರು, ಯುದ್ಧಕ್ಕೆ ಹೆಚ್ಚಾಗಿ ಖರ್ಚು ಮಾಡಲಿಕ್ಕೆ ಹೋಗಲಿಲ್ಲ.
ಈಗ ನೋಡ್ರಿ, ಸೌದಿಯಲ್ಲಿ ಅಲ್ಲೆಲ್ಲ ಒಂದೊಂದು ಕೃತಕ ದ್ವೀಪಗಳನ್ನೇ ಮಾಡ್ಕೊಂಡು ಬಿಟ್ಟಿದ್ದಾರೆ. ಪಾಮ್ ಐಲ್ಯಾಂಡ್ ಅಂತ ಹೇಳಿ ಲಕ್ಷಾಂತರ ಕೋಟಿ ರೂಪಾಯಿಗಳನ್ನು ಡೆವಲಪ್ಮೆಂಟಿಗಾಗಿ ಅವರು ಹಾಕ್ಕೊಂಡ್ರು. ಅವ್ರಿಗೆ ಗೊತ್ತು ಇವತ್ತೆಲ್ಲ ನಾಳೆ ನಮ್ಮದು ಎಣ್ಣೆ ಮುಗ್ದೋಗ್ತದೆ, ಎಣ್ಣೆ ಮುಗ್ದೋದ ನಂತರ ಪ್ರವಾಸೋದ್ಯಮದಿಂದ ನಾವು ಹಣ ಮಾಡೋಣ ಅಂತ ಹೇಳಿ ಅವರು ಪ್ರವಾಸೋದ್ಯಮನ ಅಭಿವೃದ್ಧಿ ಮಾಡಿದ್ರು. ಆದರೆ ಇರಾನ್ ಮಾತ್ರ ಒಂದೇ ಒಂದು ರಾಷ್ಟ್ರ ತನ್ನೆಲ್ಲ ಆದಾಯವನ್ನು ಮಿಲಿಟರಿ ನೆಲೆಗಾಗಿ ಖರ್ಚು ಮಾಡ್ತು. ಅದಕ್ಕೆ ಸಪೋರ್ಟ್ ಆಗಿ ಯಾರು ಬಂದರು? ಈಗ ನಾನು ಹೇಳ್ತಿರುವಂಥ ಭಯಂಕರ ವಿಷಯ ಅಂತ ಹೇಳಿದ್ನಲ್ಲ, ಇರಾನ್ ಒಂದೇ ಈ 4,000 ಕಿಲೋಮೀಟರ್ ಹಾರಿಸುವಂಥ ಕ್ಷಿಪಣಿನ ತಯಾರು ಮಾಡಿದ್ದಲ್ಲ. ಇರಾನ್ನ ಪ್ರಬಲ ಕಸ್ಟಮರ್ ಯಾರು? ಚೈನಾ ಮತ್ತು ರಷ್ಯಾ. ಅವೆರಡಕ್ಕೂ ಪ್ರಬಲವಾಗಿ ಎಣ್ಣೆ ಕೊಡ್ತಿದ್ರು. ಎಣ್ಣೆ ಕೊಡ್ತಾ ಇದ್ದಾಗ ಚೈನಾದವರು ಸುಮ್ಮನೆ ಇರ್ತಾರಾ? ನಾವ್ಯಾಕೆ ನಿಮಗೆ ದುಡ್ಡು ಕೊಡಬೇಕು, ಅದ್ರ ಬದಲಾಗಿ ನಮ್ಮ ಪ್ರಾಡಕ್ಟನ್ನೇ ಮಾರೋಣ ಅಂತ ಹೇಳಿ ಈ ಕ್ಷಿಪಣಿಗಳ ತಂತ್ರಜ್ಞಾನವನ್ನು ಕೊಟ್ಟಿರೋ ಸಾಧ್ಯತೆ ಸಾಕಷ್ಟು ಇದೆ. ಚೈನಾ ಐಟಮ್ ಅಂತ ಹೇಳಿದ ತಕ್ಷಣ ಎಲ್ಲ ಇವತ್ತು ಬಂದು ನಾಳೆ ಸುಟ್ಟು ಹೋಗುತ್ತದೆ ಅಂತ ಅನ್ಕೋಬೇಡ್ರಿ. ಅದ್ರ ಹತ್ರ ಎರಡೂ ಥರದ್ದು ಇದೆ. ಪಾಕಿಸ್ತಾನ ಅಂಥವರಿಗೆ ಕೊಡುವಂಥದ್ದು ಡೂಪ್ಲಿಕೇಟ್ ಮಾರ್ತದೆ, ಆದರೆ ಈ ಇರಾನ್ ಅಂಥವರಿಗೆ ಒರಿಜಿನಲ್ ಐಟಮನ್ನೇ ಚೀನಾ ಮಾರ್ತದೆ. ಹಾಗಾಗಿ ಈ 4,000 ಕಿಲೋಮೀಟರ್ಗಿಂತಲೂ ಹೆಚ್ಚು ಹೋದಂಥ ಕ್ಷಿಪಣಿಯ ಹಿಂದೆ ಯಾರಿದ್ದಾರೆ? ಒಂದೇ ಚೈನಾ, ಇಲ್ಲ ಅಂದರೆ ರಷ್ಯಾ. ನೋಡಿ, ಇಸ್ರೇಲ್ ಹಮಾಸ್ ಯುದ್ಧ ಆದಾಗ ಇಸ್ರೇಲ್ ಹಿಂದೆ ಅಮೇರಿಕ ಇದೆ ಅಂತ ಎಲ್ರಿಗೂ ಗೊತ್ತಿತ್ತು, ಹಮಾಸ್ ಹಿಂದೆ ಇರಾನ್ ಇದೆ ಅಂತ ಎಲ್ರಿಗೂ ಗೊತ್ತಿತ್ತು. ಈಗ ಪ್ರಕಟ ಗೊತ್ತಾಗ್ತಾ ಇದೆ ಇರಾನ್ ಹಿಂದೆ ಇನ್ನೊಂದು ದೊಡ್ಡ ಪಾರ್ಟಿ ಇದೆ, 2 ದೊಡ್ಡ ಪಾರ್ಟಿಗಳಿದ್ದಾವೆ. ಈ ಯುದ್ಧದಲ್ಲಿ ಒಂದು ಪ್ರಬಲ ರಾಷ್ಟ್ರ ಒಂದು ಸಣ್ಣ ರಾಷ್ಟ್ರದ ಮೇಲೆ ಯುದ್ಧಕ್ಕೆ ಹೋಯ್ತು ಅಂತಂದರೆ ಪ್ರಪಂಚದ ಬೇರೆ ದೇಶಗಳಿಗೆ ಅಪಾಯ ಇಲ್ಲ. ಆ ಬಲಹೀನ ದೇಶ ಸೋತು ಹೋಗ್ಬಿಡ್ತದೆ, ಮುಗಿದೋಗ್ಬಿಡ್ತದೆ. ಆಮೇಲೆ ಆ ಅಮೇರಿಕ ಹೋಗಿ ಅಲ್ಲಿ ತನ್ನ ಪ್ರಜಾಪ್ರಭುತ್ವವನ್ನು ಇನ್ನೇನೋ ಒಂದನ್ನು ಮಾಡಿಬಿಡ್ತದೆ. ಆದರೆ 2 ಪ್ರಬಲ ರಾಷ್ಟ್ರಗಳೇ ಯುದ್ಧಕ್ಕೆ ಬಂದುಬಿಟ್ರೆ ಅದು ಇಡೀ ಜಗತ್ತಿನ ಮೇಲೆ ದೊಡ್ಡ ಪ್ರಮಾಣದ ಪರಿಣಾಮ ಆಗ್ತದೆ. ಈಗ ಆಗ್ತಾ ಇರೋದು ಅದೇ. ಈಗ ಅನೇಕ ಯುದ್ಧಗಳು ಆಗ್ತಾ ಇದ್ದಾವೆ, ಅದರಿಂದ ಜಗತ್ತಿಗೆ ಯಾರಿಗೂ ತೊಂದರೆ ಇಲ್ಲ. ಆದರೆ 2 ಪ್ರಬಲ ಶಕ್ತಿಗಳು ಯುದ್ಧಕ್ಕೆ ಕಾದಾಗ ಇಡೀ ಪ್ರಪಂಚಕ್ಕೆ ತಲೆನೋವು, ಹೊಟ್ಟೆಗೆ ಇನ್ನ ಇಲ್ಲದಂಥ ಪರಿಸ್ಥಿತಿ. ₹1 ಮಾರುವಂಥ ಐಟಮು ₹10 ಆಗುತ್ತೆ, ₹10 ಮಾರುವಂಥ ಐಟಮು ₹100 ಆಗುತ್ತೆ. ಹೀಗಾಗಿ ಇರಾನ್ ಹಿಂದೆ ಇರುವಂಥದ್ದು ಚೈನಾ ಮತ್ತು ರಷ್ಯಾ ಒಟ್ಟಿಗೆ ಸೇರಿಕೊಂಡು ಇದ್ದಾವೆ ಅನ್ನುವಂಥದ್ದು ಇಲ್ಲಿ ಬರುವಂಥದ್ದು. ಅಮೇರಿಕಾ ಏನು ಸೇಫ್ ಅಂದ್ರೆ ತಾನು ಅಂದ್ಕೊಳ್ಳುವಂಥದ್ದು, ನಾನು ಹೆಂಗೂ ಈ ಎಲ್ಲ ಜನರಿಂದ 10,000 ಕಿಲೋಮೀಟರ್ ಅಕ್ಕಪಕ್ಕ ಅಷ್ಟು ದೂರದಲ್ಲಿದ್ದೇನೆ, ನನಗೆ ಯಾರೂ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಅಮೇರಿಕಾದ್ದು. ನೋಡಿ, ಈ 4,000 ಕಿಲೋಮೀಟರ್ ದೂರದಲ್ಲಿ ಇರುವಂಥ ಡಿಯಾಗೋ ಗಾರ್ಷಿಯಾಗೆ ಇರಾನ್ ಹಿಟ್ ಮಾಡಲಿಕ್ಕೆ ಪ್ರಯತ್ನ ಪಡ್ತು ಅಂತಂದರೆ, ಇನ್ನು ಮುಂದಿನ ದಿನದಲ್ಲಿ ಇರಾನ್ ಹತ್ರ ಈ ರಷ್ಯಾದ ಪ್ಯಾಡು ಅಲ್ಲಿ ಲಾಂಚ್ ಆಗಿದೆ. ಅಂದರೆ ಅಮೇರಿಕಾ ಕತಾರ್, ಕುವೈತ್, UAE, ಬಹರೀನ್, ಸೌದಿಯಲ್ಲಿ ಹೇಗೆ ತನ್ನ ಸೈನಿಕ ನೆಲೆಗಳನ್ನು ಸ್ಥಾಪಿಸಿದೆಯೋ ಅದೇ ಥರ ಒಂದು ಬಲವಾದ ಅನುಮಾನ ಕಾಡ್ತಾ ಇದೆ. ರಷ್ಯಾ ಅಥವಾ ಚೈನಾ ಸೇರಿಕೊಂಡು ಇರಾನ್ನಲ್ಲಿ ತಮ್ಮ ಮಿಲಿಟರಿ ನೆಲೆಗಳನ್ನು ಸ್ಥಾಪಿಸಿಕೊಂಡಿದ್ದಾವಾ ಅನ್ನುವಂಥ ಇದು ಈಗ ಹೌದು ನಿಜ ಅಂತ ಹೇಳುವಂಥ ಒಂದು ಲಕ್ಷಣ ಕಾಣ್ತಾ ಇದೆ. ಅಂದರೆ ಅರ್ಥ ಏನು ಅಪ್ಪ ಅಂತಂದರೆ, ಇರಾನ್ ಹಿಂದೆ ಇರುವಂಥದ್ದು ಅಮೇರಿಕಾದ ಸಮಾನ ವೈರಿಗಳಾದ ಚೈನಾ ಮತ್ತು ರಷ್ಯಾ. ಇದು ನಿಜ ಆಗದೆ ಇರಲಿ ಅನ್ನೋದು ನಾನು ಬಯಸ್ತೇನೆ. ಆದರೆ ಎಲ್ಲ ದೃಷ್ಟಿಕೋನದಿಂದ ನೋಡಿದ್ರೆ ಇದು ನಿಜವಾಗಿದೆ ಅಂತ ಹೇಳಲಿಕ್ಕೆ ನಮಗೆ ಸಾಕಷ್ಟು ಸಾಕ್ಷಿಗಳು ಈಗ ಸಿಗ್ತಾ ಇದ್ದಾವೆ. ಅಂದರೆ ಅರ್ಥ, ಈಗ ನಡೀತಿರುವಂಥ ಯುದ್ಧ 3ನೇ ಮಹಾಯುದ್ಧಕ್ಕೆ ನಾಂದಿಯಲ್ಲ, ಪ್ರಾರಂಭ ಆಗಿದೆ ಅಂತ ಹೇಳಲಿಕ್ಕೆ ಎಲ್ಲ ರೀತಿಯ ಸಾಕ್ಷಿ ಸಿಗ್ತಾ ಇದೆ. ಇಂಡಿಯಾದ ನ್ಯೂಸ್ ಚಾನಲ್ಗಳಂತೂ ಬಾಯಿ ಬಿಟ್ಟು ಹೇಳ್ತಾ ಇದ್ದಾವೆ, ಎಲ್ಲ ರೇಟ್ ಏರ್ತದೆ, ತರಕಾರಿ ಟೊಮೆಟೊಯಿಂದ ಹಿಡಿದು ಪ್ರತಿಯೊಂದು ರೇಟ್ ಏರೋದಂತೂ ನಿಶ್ಚಿತ ಅಂತ ಬಾಯಿ ಬಿಟ್ಟೇ ಹೇಳ್ತಾ ಇದ್ದಾರೆ. ಇಂಥ ಪರಿಸ್ಥಿತಿಯಲ್ಲಿ ಭೂಮಿ ಎಲ್ಲಿಗೆ ಹೋಗ್ಬಿಡ್ತದೋ ಗೊತ್ತಿಲ್ಲ. ಯಾವುದೋ ಒಂದು ಕೊರೋನಾ ಬಂತು, ಯಾರೂ ಮಾಡದೇ ಇರುವಂಥದ್ದು ಎಲ್ಲೋ ಹೇಗೋ ಆಗ್ಬಿಡ್ತು, ಆಯಿತು. ಅದಕ್ಕೆ ನಾವು ಯಾರ ಮೇಲೂ ಕೋಪಗೊಳ್ಳೋದಾಗಲಿ ಬೇಸರಗೊಳ್ಳೋದಾಗಲಿ ಇರೋದಿಲ್ಲ. ಸೂರ್ಯ ಪ್ರಬಲವಾಗಿ ಬಂದ, ಹೆಚ್ಚು ಮಳೆ ಬಂತು, ಅತಿವೃಷ್ಟಿ ಅನಾವೃಷ್ಟಿ ಆಯಿತು, ಅದೇನೋ ಪ್ರಕೃತಿ. ಆದರೆ ಈಗ ಆಗ್ತಾ ಇರುವಂಥದ್ದು ದೊಡ್ಡ ಪ್ರಮಾಣದ ಮನುಷ್ಯ ನಿರ್ಮಿತವಾದಂಥ ಕಷ್ಟ. ಎಲ್ಲಿಗೆ ಹೋಗ್ಬಿಡ್ತದೋ ಗೊತ್ತಿಲ್ಲ. ಈ 3ನೇ ಮಹಾಯುದ್ಧ ಬೇಡ, ಭೂಮಿಯಲ್ಲಿರುವಂಥ ಪರಿಸ್ಥಿತಿಗಳನ್ನು ನಿಭಾಯಿಸ್ಕೊಂಡ್ರೆ ಸಾಕು. ಆದರೆ 3ನೇ ಮಹಾಯುದ್ಧ ಆಗದಿರಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನು ನಾನು ಮುಗಿಸ್ತೇನೆ. ನಮಸ್ಕಾರ, ಜೈ ಹಿಂದ್.